ಶಾಸಕರು ಪ್ರದೀಪ್ ಈಶ್ವರ್ ಅವರು ಸುಮಾರು 80,000 ಮತಗಳು ತಗೊಂಡು ಗೆದ್ದಿರೋದು. ಒಂದೇ ಮತದವ್ರು ಯಾರೂ ಹಾಕಿಲ್ಲ, ಎಲ್ಲರೂ ಸೇರಿಕೊಂಡು ಎಲ್ಲ ಜನಾಂಗದವರು ಸೇರಿ ಅವ್ರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿರೋದು. ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾಯಿದ್ದಾರೆ, ಏನು ಮತ ಅದು ಇದು ಅಂತ ಇದು ಮಾಡ್ತಾಯಿದ್ದಾರೆ, ಕ್ಯಾಸ್ಟಿಸಮ್ ತಂದು ಇಡ್ತಾಯಿದ್ದಾರೆ. ಆ ಥರ ಏನಿಲ್ಲ. ನಮ್ಮ ಶಾಸಕರಿಗೆ ಆಗಲೇ ಆಟೋ ಸ್ಟ್ಯಾಂಡ್ ಅವ್ರಿಗೆ 5-5 ಸಾವಿರ ಕೊಟ್ಟರು, ಅದೇನನ್ನ ಕ್ಯಾಸ್ಟಿಸಮ್ ತಗೊಂಡು ಕೊಟ್ರ, ಇಲ್ಲಾಂದರೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಟ್ಟರು, ಅದರಲ್ಲೇನಾದರೂ ಕ್ಯಾಸ್ಟಿಸಮ್ ನೋಡಿದ್ರ? ಈ ಥರ ಎಲ್ಲ ಹಲವಾರು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಇದರಲ್ಲೆಲ್ಲ ಜನಗಳಿಗೆ ಗೊತ್ತು ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾಯಿದ್ದಾರೆ, ಶಾಸಕರಿಗೆ ಕೆಟ್ಟ ಹೆಸರು ತರೋಕ್ಕೆ ಈ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಅಷ್ಟೇ. ಈಗಾಗಲೇ ವರ್ಕ್ಸ್ ಎಲ್ಲ ನಡೀತೈತೆ, ಅಂಗನವಾಡಿಗಳಾಗಲಿ CC ರಸ್ತೆಗಳಾಗಲಿ ಎಲ್ಲ ನಡೀತೈತೆ. ಇವಾಗ ಮೊನ್ನೆ ನೋಡಿ ಅಗಲಗುರ್ಕಿ ಪಂಚಾಯತಿಯಲ್ಲಿ ಪಂಚಾಯತಿ ಆಫೀಸು ಕಟ್ಟಡ ಗುದ್ಲಿ ಪೂಜೆ ಮಾಡ್ಕೊಂಬಂದ್ವಿ. ಮತ್ತು ಪುಟ್ಟಿಮನಹಳ್ಳಿಯಲ್ಲಿ CC ರಸ್ತೆದು ಮೊನ್ನೆ ಗುದ್ಲಿ ಪೂಜೆ ನಡೀತು. ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ಹಾಸ್ಟೆಲ್ಗೆ ಒಂದು ಸ್ಟಾರ್ಟಿಂಗ್ ಅದೇ ಗುದ್ಲಿ ಪೂಜೆ ಒಂದು ನಡೀತು. ಈ ಥರ ಎಲ್ಲ ತುಂಬ ವರ್ಕ್ಸ್ ನಡೀತಾ ಇದೆ. ಇನ್ನೂ 7 ತಿಂಗಳು ಆಗಿರೋದು, ಇನ್ನು ಮುಂದೆ ಇನ್ನೂ ಪಿಕ್ಚರ್ ನೋಡಬೇಕು ಇನ್ನು ಜನಗಳು. ಇದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಳಲ್ಲ. ನಮ್ಮ ಶಾಸಕರು ಏನು ಅನ್ನೋದು ಜನಕ್ಕೆ ಗೊತ್ತು, ನಮಗೆ ಗೊತ್ತು. ಅವ್ರು ಮಾಡ್ತಾಯಿರೋ ಕೆಲಸಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ. ಅವ್ರ ಈ ನಡೆ ಹೆಂಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಜನ ಎಲ್ಲರೂ ನೋಡ್ತಾರೆ. ಡಿಫ್ರೆಂಟಾಗಿರುತ್ತೆ. ಏನೇ ಮಾಡಿದ್ರೂ ರಾಜ್ಯಕ್ಕೆ ಒಂದು ಒಳ್ಳೆ ಶಾಸಕರಾಗಿ ರೂಪಿಸ್ಕೊಳ್ತಾರೆ. ನಮ್ಮ ಶಾಸಕರು ಇನ್ನೂ ಗೆದ್ದು 7 ತಿಂಗಳಾಗಿದೆ ಅಷ್ಟೇ. 7 ತಿಂಗಳಲ್ಲಿ ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವರು ಸರ್ಕಾರದ ಕೆಲಸ ಆಗದಿರ ವೈಯಕ್ತಿಕವಾಗಿ ಅವರು ಆದಂಥ ಒಂದು ಹಣದಲ್ಲಿ ಸಹಾಯ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ನಾವೇನು ಹೇಳೋದು, ನೀವೇ ಹೇಳಿ. ಈ ಕಿಡಿಗೇಡಿಗಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಾಡ್ತಾಯಿಲ್ಲ ಇದು ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಮಸ್ತೆ ಚಿಕ್ಕಬಳ್ಳಾಪುರ ಏನು ಒಂದೇ ದಿವಸಕ್ಕಾಗೋಗುತ್ತಾ? ಹಳ್ಳಿಗಳಿರುತ್ತೆ, ಚಿಕ್ಕಬಳ್ಳಾಪುರ ಟೌನು ನೋಡ್ತೀವಿ, ಹಳ್ಳಿಗಳು ನೋಡ್ತೀವಿ. ಇದೆಲ್ಲ ನೋಡೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು 4.5 ವರ್ಷ ಟೈಮ್ ಐತೆ. ಸರ್, ಇವತ್ತು ನಾವು ಮಂಚನಮಲೆ ಗ್ರಾಮದಲ್ಲಿ 12ನೇ ಆರೋಗ್ಯ ಶಿಬಿರವನ್ನು ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಬಡ ಕುಟುಂಬದವರು ಉಚಿತ ವ್ಯವಸ್ಥೆಗೆ ಬಂದು ಅವರಿಗೆ ಯಾವುದೇ ರೀತಿ ಆರೋಗ್ಯ ಸೌಲಭ್ಯ ಇರೋದಿಲ್ಲ. ಮತ್ತು ಈ ಆರೋಗ್ಯ ಸೌಲಭ್ಯ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ರು ಅದನ್ನು ನಿಭಾಯಿಸೋ ಶಕ್ತಿ ಇರೋದಿಲ್ಲ ಅಂಥವ್ರಿಗೆ ಇವತ್ತು ಸುಮಾರು ಒಂದು 350ರಿಂದ ಒಂದು 500 ಜನ ವ್ಯಕ್ತಿಗಳಿಗೆ ನಮ್ಮ ಶಾಸಕರು ಎಲ್ಲ ಕಡೆ ಇವತ್ತು ಪ್ರತಿ ಭಾನುವಾರ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ಕೊಂಡು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಏನು ನಮ್ಮ ಶಾಸಕರು 10 ಆಂಬುಲೆನ್ಸ್ ಬಿಟ್ಟು 24 ಗಂಟೆ ಸೇವೆ ಮಾಡ್ತಾಯಿದ್ದಾರೆ. ಅದು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಸಹ ಉತ್ತಮ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ.